ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಈ ದಿನ ನಾನು ಹೇಳುತ್ತಿರುವ ಪ್ರತಿಯೊಂದು ಮಾತುಗಳು ನಿಮ್ಮ ಭವಿಷ್ಯವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಅಗಾಧ ಮತ್ತು ದಿವ್ಯ ಶಕ್ತಿಯನ್ನು ಹೊಂದಿವೆ. ತುಂಬಾ ದಿನಗಳಿಂದ ಶನಿದೇವನ ಪ್ರಭಾವದಿಂದ ನೀವು ಅನುಭವಿಸಿದ ಮಾನಸಿಕ ನೋವು, ಹೆಜ್ಜೆ ಹೆಜ್ಜೆಗೂ ಎದುರಾದ ಸಮಸ್ಯೆಗಳಿಗೆ ನಾಳೆಯಿಂದ ಅಂದರೆ ಜೂನ್ 14, 2026 ರಿಂದ ಜೂನ್ 19, 2026 ಈ 6 ಮಹತ್ವದ ದಿನಗಳು ನಿಮಗೆ ಕೇವಲ ಕ್ಯಾಲೆಂಡರ್ನಲ್ಲಿರುವ ಸಾಮಾನ್ಯ ದಿನಗಳಲ್ಲ. ಇದು ನಿಮ್ಮ ಬದುಕಿನ ಅಗ್ನಿ ಪರೀಕ್ಷೆ ಮತ್ತು ಅದೇ ಸಮಯದಲ್ಲಿ ನೀವು ಪಡೆಯಲಿರುವ ಒಂದು ಮಹಾ ಗೆಲುವಿನ ಮುನ್ನುಡಿ. ಬ್ರಹ್ಮಾಂಡದಲ್ಲಿ ಗ್ರಹಗಳ ಚಲನೆ, ವಿಶೇಷವಾಗಿ ದೇವಗುರು ಬೃಹಸ್ಪತಿ ಮತ್ತು ಕರ್ಮಫಲದಾತ ಶನಿದೇವರ ದೃಷ್ಟಿ ನಾಳೆಯಿಂದ ಎಂತಹ ಭೀಕರ ಮತ್ತು ನಿಖರವಾದ ತಿರುವು ಪಡೆಯುತ್ತಿದೆ ಎಂದರೆ, ಇಷ್ಟು ದಿನ ನಿಮ್ಮ ಬೆನ್ನು ನಿಮಗೆ ತಿಳಿಯದಲ್ಲಿ ಯಾರು ನಿಮಗೆ ಹೊಂಚು ಹಾಕುತ್ತಿದ್ದಾರೋ, ಯಾರು ನಿಮ್ಮನ್ನು ತಮ್ಮ ಲಾಭಕ್ಕಾಗಿ ಕೇವಲ ಒಂದು ವಸ್ತುವಂತೆ ಬಳಸಿಕೊಳ್ಳುತ್ತಿದ್ದರೋ, ಆ ಎಲ್ಲಾ ನಕಲಿ ಜನರ ಮುಖವಾಡಗಳು ನಾಳೆಯಿಂದ ಒಂದೊಂದಾಗಿ ನಿಮ್ಮ ಕಣ್ಣ ಮುಂದೆಯೇ ಕಳಚಲಿವೆ. ಅದಕ್ಕಿಂತ ಮೊದಲು ಇನ್ನು ಮುಂದೆಯಾದರೂ ನನ್ನೆಲ್ಲ ಸಮಸ್ಯೆಗಳನ್ನು ದೂರ ಮಾಡು ಶನಿದೇವ ಎಂದು ಹಾಗೂ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ. ಮೀನ ರಾಶಿಯವರಾದ ನೀವು ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ಆಳ್ವಿಕೆಗೆ ಒಳಪಟ್ಟವರು. ಜಲ ತತ್ವವನ್ನು ಹೊಂದಿರುವ ನೀವು ಹರಿಯುವ ನದಿಯಂತೆ ಅತ್ಯಂತ ಶುದ್ಧವಾದ ಮನಸ್ಸುಳ್ಳವರು, ಅಪಾರವಾದ ಕರುಣೆ ಉಳ್ಳವರು ಮತ್ತು ಸದಾ ಇತರರ ಒಳಿತಿಗಾಗಿ ಮಿಡಿಯುವ ವಿಶಿಷ್ಟ ವ್ಯಕ್ತಿತ್ವವನ್ನು ಹುಟ್ಟಿನಿಂದಲೇ ಪಡೆದು ಬಂದಿದ್ದೀರಿ. ಮೀನ ಎಂದರೆ ಮೀನು. ನೀರಿನಲ್ಲಿರುವ ಮೀನು ಹೇಗೆ ಪ್ರಶಾಂತವಾಗಿರುತ್ತದೆಯೋ ಹಾಗೆ ನೀವು ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಎದುರಾದರೂ ನಿಮ್ಮ ಮುಖದಲ್ಲಿ ಸಣ್ಣ ನಗು ಬೀರುತ್ತಾ ಯಾರಿಗೂ ನಿಮ್ಮ ಒಳಗಿನ ನೋವನ್ನು ತೋರಿಸಿಕೊಳ್ಳದೆ ಮುನ್ನಡೆಯುವ ಅದ್ಭುತವಾದ ಸಹನಶೀಲರು. ಬೇರೆಯವರ ಕಣ್ಣಲ್ಲಿ ನೀರು ಕಂಡರೆ ನಿಮ್ಮ ಕರುಳು ಚುರುಕೆನ್ನುತ್ತದೆ. ಬೇರೆಯವರ ಕಷ್ಟವನ್ನು ನೋಡಲಾಗದೆ ಅಯ್ಯೋ ಈಗಾಗಬಾರದಿತ್ತು ಎಂದು ಮರುಗುವ ಅಪ್ಪಟ ಚಿನ್ನದಂತಹ ಮನಸ್ಸು ನಿಮ್ಮದು. ಈ ಜಗತ್ತಿನಲ್ಲಿ ಯಾರಿಗಾದರೂ ಅತಿ ಹೆಚ್ಚು ಭಾವನಾತ್ಮಕ ಮತ್ತು ಕರುಣಾಮಯಿ ಹೃದಯವಿದ್ದರೆ ಅದು ಖಂಡಿತವಾಗಿಯೂ ಮೀನ ರಾಶಿಯವರಿಗೆ ಮಾತ್ರ. ನಿಮ್ಮ ಈ ಅಪಾರವಾದ ತಾಳ್ಮೆ, ಆಧ್ಯಾತ್ಮಿಕ ಒಲವು ಮತ್ತು ಕರುಣೆ ಸಾಮಾನ್ಯವಾದದಲ್ಲ. ಇದು ಜನ್ಮಜನ್ಮಾಂತರಗಳ ಪುಣ್ಯದ ಫಲ. ಆದರೆ ಮೀನ ರಾಶಿಯವರೇ, ನಿಮ್ಮ ಈ ಅದ್ಭುತವಾದ ದೈವಿಕವಾದ ಗುಣವೇ ಇಂದು ನಿಮಗೆ ಅತಿದೊಡ್ಡ ಶಾಪವಾಗಿ ಪರಿಣಮಿಸಿರುವುದು ಎಂತಹ ವಿಪರ್ಯಾಸ ನೋಡಿ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ಕಣ್ಣುಮುಚ್ಚಿ ಇತರರನ್ನು ಅತಿಯಾಗಿ ನಂಬುವುದು ಮತ್ತು ನಿಮ್ಮ ಸ್ನೇಹಿತರಿಗಾಗಿ, ನಿಮ್ಮ ಸಂಬಂಧಿಕರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗುವುದು. ಹೌದು, ನಿಮ್ಮ ಒಡಹುಟ್ಟಿದವರ, ನಿಮ್ಮ ಸ್ನೇಹಿತರ ಹಾಗೂ ನೀವು ಕೆಲಸ ಮಾಡುವ ಸಂಸ್ಥೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಯಾರೂ ಹೇಳದೆ ನೀವೇ ನಿಮ್ಮ ಹೆಗಲ ಮೇಲೆ ಎಳೆದುಕೊಳ್ಳುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನನ್ನೇ ನಂಬಿಕೊಂಡಿರುವವರು ಯಾವತ್ತೂ ಕಷ್ಟಪಡಬಾರದು, ಅವರು ನನ್ನಿಂದಾಗಿ ನೆಮ್ಮದಿಯಾಗಿರಲಿ ಎಂಬ ಏಕೈಕ ಮತ್ತು ನಿಸ್ವಾರ್ಥ ಉದ್ದೇಶದಿಂದ ನಿಮ್ಮ ಸ್ವಂತ ಯೌವನ, ನಿಮ್ಮ ಸ್ವಂತ ಕನಸುಗಳು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೇ ನೀವು ನಿರ್ದಾಕ್ಷಿಣ್ಯವಾಗಿ ಬಲಿಕೊಡುತ್ತೀರಿ. ಆದರೆ ಬೇರೆಯವರ ಕಷ್ಟವನ್ನು ನಿಮ್ಮದೆಂದು ಭಾವಿಸಿ ಪದೇ ಪದೇ ನಿಮ್ಮನ್ನು ನೀವೇ ಸವೆಸಿಕೊಳ್ಳುತ್ತಿರುವುದು, ನಿಮ್ಮ ಆಯಸ್ಸನ್ನು ನೀವೇ ಕರಗಿಸಿಕೊಳ್ಳುತ್ತಿರುವುದು ಯಾರಿಗಾದರೂ ಅರ್ಥವಾಗುತ್ತಿದೆಯೇ? ಖಂಡಿತ ಇಲ್ಲ. ಈ ಸ್ವಾರ್ಥಿ ಜಗತ್ತಿಗೆ ನಿಮ್ಮ ತ್ಯಾಗದ ಬೆಲೆ ಗೊತ್ತಿಲ್ಲ. ಯಾರಾದರೂ ನಿಮ್ಮ ಬಳಿ ಬಂದು ಅಳುತ್ತಾ ತಮ್ಮ ಕಷ್ಟಗಳನ್ನು ತೋಡಿಕೊಂಡರೆ ಸಾಕು, ನಿಮ್ಮ ಒಳಗಿರುವ ಆ ಕರುಣಾಮಯಿ ಹೃದಯ ತಕ್ಷಣವೇ ಕರಗುತ್ತದೆ. ಅಯ್ಯೋ ಪಾಪ, ಅವರು ಎಂತಹ ಸಂಕಷ್ಟದಲ್ಲಿದ್ದಾರಲ್ಲ ಎಂದು ಮರುಗಿ ನಿಮ್ಮ ಸ್ವಂತ ಕೆಲಸಗಳನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಕುಟುಂಬದೊಡನೆ ಕಳೆಯಬೇಕಾದ ಅಮೂಲ್ಯ ಸಮಯವನ್ನು ಸಂಪೂರ್ಣವಾಗಿ ಬದಿಗೊತ್ತಿ ಅವರ ನೆರವಿಗೆ ಓಡುತ್ತೀರಿ. ನಿಮ್ಮ ಜೇಬಿನಲ್ಲಿ ಬಿಡಿಗಾಸು ಇಲ್ಲದಿದ್ದರೂ ಸರಿ, ಬೇರೆಯವರ ಬಳಿ ಸಾಲ ಮಾಡಿಯಾದರೂ ಅವರಿಗೆ ಆರ್ಥಿಕ ಸಹಾಯ ಮಾಡುತ್ತೀರಿ. ನಿಮ್ಮ ಅಮೂಲ್ಯವಾದ ಸಮಯ, ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಶ್ರಮ ಎಲ್ಲವನ್ನೂ ಅವರಿಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಧಾರೆ ಎರೆಯುತ್ತೀರಿ. ನಿಮ್ಮ ಬಳಿ ಬಂದು ನಿಂತು ಸಹಾಯ ಕೇಳಿದವರಿಗಿಲ್ಲ ಎನ್ನುವ ಪದ ನಿಮ್ಮ ನಿಘಂಟಿನಲ್ಲಿಲ್ಲ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದರೆ ಬೇರೆಯವರ ಕೈಕಾಲು ಹಿಡಿದಾದರೂ ಅವರಿಗೆ ಸಹಾಯ ಮಾಡುವ ನಿಮ್ಮ ಈ ಉದಾರ ಗುಣವೇ ನಿಮ್ಮನ್ನು ಇಷ್ಟು ದಿನ ತುಳಿಯುತ್ತಾ ಬಂದಿದೆ. ಸ್ವಲ್ಪ ಯೋಚಿಸಿ ನೋಡಿ ಮೀನ ರಾಶಿಯವರೇ, ಈ ಸಮಾಜ, ಈ ಕೃತಜ್ಞ ಕಲಿಯುಗ ನಿಮಗೆ ಪ್ರತಿಯಾಗಿ ಕೊಟ್ಟಿದ್ದೇನು? ಒಮ್ಮೆ ಹಿಂತಿರುಗಿ ನಿಮ್ಮ ಕಳೆದ ಆ ನೋವಿನ ದಿನಗಳನ್ನು ನೆನಪಿಸಿಕೊಳ್ಳಿ. ನೀವು ಯಾರಿಗಾಗಿ ನಿಮ್ಮ ಹಗಲು ರಾತ್ರಿಗಳನ್ನು ಒಂದೇ ಮಾಡಿ, ನಿಮ್ಮ ಬೆವರು ಸುರಿಸಿ ಕಷ್ಟಪಟ್ಟಿರಿ? ಯಾರಿಗಾಗಿ ನಿಮ್ಮ ನಿದ್ದೆ ಕೆಡಿಸಿಕೊಂಡಿರಿ? ಅವರು ತಮ್ಮ ಕೆಲಸ ಮುಗಿದ ತಕ್ಷಣ ನಿಮ್ಮನ್ನು ಕಸದಂತೆ ಬಿಸಾಡಿದರು. ನೀವು ಅವರ ಏಳಿಗೆಗೆ ಮೆಟ್ಟಿಲಾದಿರಿ. ಆದರೆ ಅವರು ಮೇಲೇರಿದ ತಕ್ಷಣ ತಾವು ಹತ್ತಿ ಬಂದ ಆ ಮೆಟ್ಟಿಲನ್ನೇ ಒದ್ದರು. ನೀವು ಮಾಡಿದ ಉಪಕಾರವನ್ನು ಸ್ಮರಿಸುವುದು ಬಿಡಿ, ಕನಿಷ್ಠ ಸೌಜನ್ಯದ ಕೃತಜ್ಞತೆಯನ್ನು ಅವರು ತೋರಿಸಲಿಲ್ಲ. ಬದಲಾಗಿ ನಿಮ್ಮ ಮುಗ್ಧತೆ ಮತ್ತು ಕಪಟವಿಲ್ಲದ ವ್ಯಕ್ತಿತ್ವವನ್ನೇ ಮುಂದಿಟ್ಟುಕೊಂಡು ನಿಮ್ಮ ಬೆನ್ನ ಹಿಂದೆಯೇ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡಿದರು. ನೀವು ಸ್ವಲ್ಪ ಕೋಪ ಮಾಡಿಕೊಂಡರೆ ಸಾಕು, ನಿಮ್ಮನ್ನು ಒಬ್ಬ ವಿಚಿತ್ರ ಮನುಷ್ಯ, ಅಹಂಕಾರಿ ಅಥವಾ ಸ್ವಾರ್ಥಿ ಎಂದು ಸಮಾಜದ ಮುಂದೆ ಬಿಂಬಿಸಿದರು. ಈ ನೋವು, ಈ ಒಂಟಿತನ, ಈ ದ್ರೋಹದ ಬೇಗೆ ನಿಮ್ಮನ್ನು ದಿನನಿತ್ಯ ಒಳಗೊಳಗೆ ಸುಡುತ್ತಿದೆ ಅಲ್ಲವೇ? ರಾತ್ರಿ ಮಲಗಿದಾಗ ಯಾರಿಗೋ ಮಾಡಿದ ಉಪಕಾರಗಳು ಮತ್ತು ಅದಕ್ಕೆ ಪ್ರತಿಯಾಗಿ ಅವರಿಂದ ಸಿಕ್ಕ ಅವಮಾನಗಳು ನಿಮ್ಮ ಕಣ್ಣ ಮುಂದೆ ಬಂದು ನಿದ್ದೆ ಮರೆಯಾಗುತ್ತಿದೆ. ನಾನು ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಪಾಡಿಗೆ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ಆದರೂ ಭಗವಂತ ನನಗೆ ಯಾಕೆ ಈ ಕಠಿಣ ಶಿಕ್ಷೆ ನೀಡುತ್ತಿದ್ದಾನೆ ಎಂದು ನೂರಾರು ಬಾರಿ ದೇವರ ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಿದ್ದೀರಿ. ನಿಮ್ಮ ಪ್ರಾಮಾಣಿಕತೆಗೆ ಈ ಜಗತ್ತಿನಲ್ಲಿ ಬೆಲೆಯೇ ಇಲ್ಲವೇ ಎಂದು ನಿಮ್ಮನ್ನು ನೀವೇ ಹಲವು ಬಾರಿ ಪ್ರಶ್ನಿಸಿಕೊಂಡಿದ್ದೀರಿ. ಆದರೆ ಮೀನ ರಾಶಿಯವರೇ, ದಯವಿಟ್ಟು ಇನ್ನೆಂದಿಗೂ ಕಣ್ಣೀರು ಹಾಕಬೇಡಿ. ನಿಮ್ಮ ಆಳುವ ಸಮಯ, ನಿಮ್ಮ ಒಂಟಿತನದ ಸಮಯ ಶಾಶ್ವತವಾಗಿ ಮುಕ್ತಾಯವಾಗಿದೆ. ನಿಮ್ಮ ಈ ಪ್ರತಿಯೊಂದು ಹನಿ ಕಣ್ಣೀರಿಗೆ, ನಿಮ್ಮ ಈ ಸುದೀರ್ಘ ಮೌನಕ್ಕೆ, ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ, ದ್ರೋಹಕ್ಕೂ ಬಡ್ಡಿ ಸಮೇತ ಉತ್ತರ ಕೊಡುವ, ಪ್ರಕೃತಿಯ ಖುದ್ದಾಗಿ ನಿಮಗೆ ನ್ಯಾಯ ಒದಗಿಸುವ ದೈವಿಕ ಸಮಯ ಮುಂಬರುವ ಜೂನ್ 14ರಿಂದಲೇ ಶುರುವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಮತ್ತು ಸುದೀರ್ಘವಾದ ಲೆಕ್ಕಾಚಾರಗಳ ಪ್ರಕಾರ ಜೂನ್ 14ನೇ ತಾರೀಕಿನಿಂದ ಜೂನ್ 19ರವರೆಗೆ ನಿಮ್ಮ ರಾಶಿಯ ಮೇಲೆ ನಡೆಯುವ ಗ್ರಹಗಳ ಸಂಚಾರ ನಿಮ್ಮನ್ನು ಅದ್ಭುತವಾದ, ಯಾರೂ ಊಹಿಸಲಾಗದ ಎತ್ತರಕ್ಕೆ ಕೊಂಡೊಯ್ಯಲಿದೆ. ಬ್ರಹ್ಮಾಂಡದ ಅಗೋಚರ ಶಕ್ತಿ ಸಂಪೂರ್ಣವಾಗಿ
100% ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದೆ. ಇಷ್ಟು ದಿನ ನಿಮ್ಮನ್ನು ಪರೀಕ್ಷಿಸಿದ ಆ ಶಕ್ತಿ ಈಗ ನೀವು ಬಿತ್ತಿದ ಒಳಿತಿನ ಬೆಳೆಯ ಅಪಾರವಾದ ಫಲವನ್ನು ನಿಮಗೆ ಉಣಿಸಲು ಸಿದ್ಧವಾಗಿದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನೀವು ಅತ್ಯಂತ ಎಚ್ಚರದಿಂದಿರಬೇಕಾದ, ನೀವು ಎಂದಿಗೂ ಮರೆಯಬಾರದ ಮಹತ್ವದ ಸಂಗತಿಯೊಂದಿದೆ. ಜೂನ್ 14ನೇ ತಾರೀಕಿನ ದಿನ ಮತ್ತು ಆಸುಪಾಸಿನ ದಿನಗಳಲ್ಲಿ ನೀವು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅತ್ಯಂತ ಜಾಗೃತರಾಗಿರಬೇಕು. ಯಾಕೆಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತಿರುವುದನ್ನು, ನಿಮ್ಮ ಶಕ್ತಿ ಹೆಚ್ಚಾಗುತ್ತಿರುವುದನ್ನು ಗ್ರಹಿಸುವ ನಿಮ್ಮ ಸುತ್ತಲಿನ ಆ ಶತ್ರುಗಳು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ನಿಮ್ಮ ಆಪ್ತವಲಯದಲ್ಲಿಯೇ ಇರುವ ಆ ಕಪಟ ಜನಗಳು ದಿಢೀರನೆ ನಿಮ್ಮ ಬಳಿ ಬಹಳ ವಿನಯದಿಂದ, ತೋರಿಕೆಯ ಪ್ರೀತಿಯಿಂದ ಬರುತ್ತಾರೆ. ಕೃತಕವಾದ ಮುಖಭಾವ ಹೊತ್ತು ತನ್ನ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳಿಕೊಡುತ್ತಾರ. ನಿಮ್ಮನ್ನು ಹೊಗಳಿ ಆಕಾಶಕ್ಕೇರಿಸುತ್ತಾರೆ. ನೀನಿಲ್ಲದಿದ್ದರೆ ನನ್ನ ಜೀವನವೇ ಶೂನ್ಯ ಎಂದು ನಿಮ್ಮ ಮುಂದೆ ಕಣ್ಣೀರು ಹಾಕುವ ಬಹುದೊಡ್ಡ ನಾಟಕವಾಡುತ್ತಾರೆ. ಆದರೆ ಎಚ್ಚರ ಮೀನರಾಶಿಯವರೇ, ಇದು ನಿಮ್ಮನ್ನು ಭಾವನಾತ್ಮಕವಾಗಿ ಬ್ಲಾಕ್ಮೇಲ್ ಮಾಡಲು ಅವರು ಹೆಣೆದಿರುವ ಬಹುದೊಡ್ಡ ಬಲೆ. ಬದಲಾಗಿ ನಿಮ್ಮ ಅದೃಷ್ಟವನ್ನು, ನಿಮ್ಮ ಶ್ರಮವನ್ನು, ನಿಮ್ಮ ಬಳಿ ಇರುವ ಹಣವನ್ನು ಮತ್ತೊಮ್ಮೆ ಸುಲಿಗೆ ಮಾಡಲು ಬಂದಿದ್ದಾರೆ. ಜೂನ್ 14ರ ನಂತರ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು, ಜಾಮೀನು ನಿಲ್ಲಬಾರದು. ಬೇರೆಯವರ ತಲೆನೋವನ್ನು ದಯವಿಟ್ಟು ನಿಮ್ಮ ತಲೆಗೆ ಎಳೆದುಕೊಳ್ಳಬಾರದು. ಒಂದು ವೇಳೆ ನೀವು ನಿಮ್ಮ ಹಳೆಯ ಅಭ್ಯಾಸದಂತೆ ಕರಗಿ ಸಹಾಯ ಮಾಡಲು ಹೋದರೆ ಆ ವ್ಯಕ್ತಿ ಕೆಲಸ ಮುಗಿದ ತಕ್ಷಣ ಮತ್ತೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಬೀದಿಗೆ ತಳ್ಳಿ ಕಡೆಗಣಿಸುತ್ತಾನೆ. ಜೂನ್ 14ರ ನಂತರದ ದಿನಗಳು ನಿಮ್ಮ ಪಾಲಿಗೆ ನಿಮ್ಮ ಅಸ್ತಿತ್ವದ ಸಂಪೂರ್ಣ ಪುನರುತ್ಥಾನದ ಸಮಯ. ನಿನ್ನೆವರೆಗೂ ಒಂಟಿತನದಿಂದ ಕೊರಗುತ್ತಿದ್ದ ನೀವು ಈ ದಿನದಿಂದ ನಿಮ್ಮ ಮುಖದಲ್ಲಿ ಒಂದು ಹೊಸ ತೇಜಸ್ಸು, ನಿಮ್ಮ ಆಲೋಚನೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಮೂಡುವುದನ್ನು ನೀವೇ ಸ್ವತಃ ಅನುಭವಿಸುತ್ತೀರಿ. ಯಾರು ಸಭೆಯ ಮಧ್ಯೆ ನಿಮ್ಮನ್ನು ಹೀಯಾಡಿಸಿದರೋ ಅವರ ಮುಂದೆ ನೀವು ಒಬ್ಬ ವಿಜೇತನಂತೆ ಎದ್ದು ನಿಲ್ಲುವ ಕಾಲವಿದು. ಆರ್ಥಿಕವಾಗಿ ಜೂನ್ 14ರ ನಂತರ ನಡೆಯುವ ಪವಾಡಗಳನ್ನು ನೋಡಿ ನೀವೇ ದಂಗಾಗುತ್ತೀರಿ. ಇಷ್ಟು ದಿನ ದುಡಿದ ಹಣವೆಲ್ಲ ಸಾಲಕ್ಕೆ, ಬೇರೆಯವರ ಕಷ್ಟಕ್ಕೆ ಎಲ್ಲಿಗೆ ಹೋಗುತ್ತಿದೆ ಎಂದು ಪರದಾಡುತ್ತಿದ್ದ ನಿಮಗೆ ಹಣದ ಹರಿವು ಎಲ್ಲಿಂದ ಶುರುವಾಗುತ್ತದೆ ಎಂದು ಊಹಿಸಲು ಅಸಾಧ್ಯವಾದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಶನಿದೇವರ ಮತ್ತು ಗುರುಬಲದ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಬದಲಾವಣೆಯಾಗಲಿದೆ. ಇಷ್ಟು ದಿನ ಎಲ್ಲೋ ಸಿಲುಕಿಕೊಂಡಿದ್ದ ಹಣ, ನೀವು ಆಸೆ ಕೈಬಿಟ್ಟಿದ್ದ ಸಾಲದ ಮೊತ್ತ ಅನಿರೀಕ್ಷಿತವಾಗಿ ತಾನಾಗಿಯೇ ನಿಮ್ಮ ಕೈ ಸೇರುವ ದಾರಿಗಳು ಗೋಚರಿಸುತ್ತವೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮೀನರಾಶಿಯವರಿಗೆ, ಉದ್ಯೋಗಸ್ಥರಿಗೆ ಈ ದಿನ ಕಲ್ಪನೆಗೂ ಮೀರಿದ ಅದ್ಭುತವಾದ ಅವಕಾಶಗಳು ಒಲಿದು ಬರಲಿವೆ. ಈ ನಿರ್ಣಾಯಕ ಸಮಯದಲ್ಲಿ, ಈ ಮಹಾ ಬದಲಾವಣೆಯ ಘಟ್ಟದಲ್ಲಿ ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಲು ನೀವು ಕಡ್ಡಾಯವಾಗಿ, ಚಾಚು ತಪ್ಪದೆ ಜೀವನ ಪರ್ಯಂತ ಪಾಲಿಸಬೇಕಾದ 5 ಅಂತಿಮ ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ಈಗ ಹೇಳುತ್ತೇನೆ. ಮೊದಲನೇ ಬ್ರಹ್ಮಾಸ್ತ್ರ, ನಿಮ್ಮ ಯೋಜನೆಗಳಿಗೆ ಮತ್ತು ನಿಮ್ಮ ರಹಸ್ಯಗಳಿಗೆ ಭದ್ರವಾದ ಬೀಗ ಹಾಕಿ. ಮೀನರಾಶಿಯವರೇ, ನೀವು ಉತ್ಸಾಹದಲ್ಲಿ ನಿಮ್ಮ ಮುಂದಿನ ಪ್ಲಾನ್ ಏನು, ನಿಮ್ಮ ಆರ್ಥಿಕ ಗುರಿಗಳೇನು ಎನ್ನುವುದನ್ನು ನಿಮ್ಮ ಸುತ್ತಮುತ್ತಲಿನವರ ಮುಂದೆ ಮುಕ್ತವಾಗಿ ಹೇಳಿಬಿಡುವ ಅಭ್ಯಾಸ ಹೊಂದಿದ್ದೀರಿ. ಈ ದಿನದಿಂದಲೇ ಆ ಕೆಟ್ಟ ಅಭ್ಯಾಸವನ್ನು ಬಿಟ್ಟುಬಿಡಿ. ನಿಮ್ಮ ಯೋಜನೆಗಳು ಸಂಪೂರ್ಣ ರಹಸ್ಯವಾಗಿರಲಿ. ನಿಮ್ಮ ಯಶಸ್ಸು, ನಿಮ್ಮ ಗೆಲುವು ಮಾತ್ರ ಇಡೀ ಜಗತ್ತಿಗೆ ಸಿಡಿಲಿನಂತೆ ಸದ್ದಾಗಬೇಕು. ಎರಡನೇ ಬ್ರಹ್ಮಾಸ್ತ್ರ, ಮುಖಕ್ಕೆ ಹೊಡೆದಂತೆ ನೋ ಅಥವಾ ನನ್ನಿಂದ ಆಗುವುದಿಲ್ಲ ಎನ್ನುವುದನ್ನು ಕಲಿಯಿರಿ. ನಿಮ್ಮ ಕರುಣಾಮಯಿ ಹೃದಯಕ್ಕೆ ಇಂದೇ ಒಂದು ಕಲ್ಲು ಕಟ್ಟಿಕೊಳ್ಳಿ. ಯಾರಾದರೂ ಬಂದು ನಿಮ್ಮ ಮುಂದೆ ಕಣ್ಣೀರು ಹಾಕಿದ ತಕ್ಷಣ ಮೇಣದಂತೆ ಕರಗಬೇಡಿ. ನಿಮ್ಮ ಹಣ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಸಮಯ ಕೇವಲ ನಿಮ್ಮ ಮತ್ತು ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬದ ಏಳಿಗೆಗಾಗಿ ಮಾತ್ರ ಮೀಸಲಾಗಿರಲಿ. ಮೂರನೇ ಬ್ರಹ್ಮಾಸ್ತ್ರ, ನಿಮ್ಮ ಒಳಮನಸ್ಸನ್ನು, ಅಂದರೆ ನಿಮ್ಮ ಇಂಟ್ಯೂಷನ್ ಅನ್ನು 100% ನಂಬಿ. ಮೀನರಾಶಿಯವರಾದ ನಿಮಗೆ ಭವಿಷ್ಯವನ್ನು ಮೊದಲೇ ಗ್ರಹಿಸುವ, ವ್ಯಕ್ತಿಗಳ ನೈಜ ಬಣ್ಣವನ್ನು ಅರಿಯುವ ಅದ್ಭುತವಾದ ಶಕ್ತಿ ದೈವದತ್ತವಾಗಿ ಇರುತ್ತದೆ. ನಿಮ್ಮ ಒಳಮನಸ್ಸು ಇದು ತಪ್ಪು, ಈ ವ್ಯಕ್ತಿಯನ್ನು ನಂಬಬೇಡ ಎಂದು ಎಚ್ಚರಿಸಿದರೆ ಆ ಎಚ್ಚರಿಕೆಯನ್ನು ಎಂದಿಗೂ ಕಡೆಗಣಿಸಬೇಡಿ. ಅದನ್ನೇ ಕಣ್ಣು ಮುಚ್ಚಿ ಪಾಲಿಸಿ. ನಾಲ್ಕನೇ ಬ್ರಹ್ಮಾಸ್ತ್ರ, ನಿರಂತರವಾದ ಕರ್ಮ ಮತ್ತು ಅಚಲವಾದ ವಿಶ್ವಾಸ. ಸುಮ್ಮನೆ ಮನೆಯಲ್ಲಿ ಕುಳಿತು ಎಲ್ಲವೂ ತಾನಾಗಿಯೇ ಆಗುತ್ತದೆ ಎಂದು ಕಾಯಬೇಡಿ. ಜೂನ್ 14ರಿಂದ ನಿಮ್ಮ ಪ್ರಯತ್ನವನ್ನು 100 ಪಟ್ಟು ಹೆಚ್ಚಿಸಿ. ನಿಮ್ಮ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಇರಲಿ. ಐದನೇ ಬ್ರಹ್ಮಾಸ್ತ್ರ, ಕ್ಷಮಿಸಿ, ಆದರೆ ಮರೆಯದಿರಿ. ನಿಮಗೆ ಮೋಸ ಮಾಡಿದವರ ಮೇಲೆ, ದ್ರೋಹ ಬಗೆದವರ ಮೇಲೆ ಸೇಡು ತೀರಿಸಿಕೊಳ್ಳಲು ನಿಮ್ಮ ಅಮೂಲ್ಯವಾದ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಅವರನ್ನು ಅವರ ಕರ್ಮಕ್ಕೆ, ಭಗವಂತನ ನ್ಯಾಯಾಲಯಕ್ಕೆ ಬಿಟ್ಟುಬಿಡಿ. ಆದರೆ ಅವರು ಮಾಡಿದ ಆ ದ್ರೋಹವನ್ನು ಜೀವನದಲ್ಲಿ ನೀವು ಉಸಿರಿರುವವರೆಗೂ ಎಂದಿಗೂ ಮರೆಯಬೇಡಿ. ಆ ದ್ರೋಹವೇ ನೀವು ಮತ್ತೆ ಬದುಕಿನಲ್ಲಿ ಅದೇ ತಪ್ಪನ್ನು ಮಾಡದಂತೆ ಎಚ್ಚರಿಸುವ ಅತಿ ದೊಡ್ಡ ಪಾಠವಾಗಲಿ. ಮೀನ ರಾಶಿಯವರ ಬದುಕಿನ ಪುಟಗಳನ್ನು ತಿರುವಿ ಹಾಕಿದರೆ ಪ್ರತಿಯೊಂದು ಪುಟದಲ್ಲೂ ತ್ಯಾಗದ ಮತ್ತು ಸಹನೆಯ ಕಥೆಗಳೇ ರಾರಾಜಿಸುತ್ತವೆ. ನಿಮ್ಮ ಸಹನೆ ಭೂಮಿ ತಾಯಿಗೆ ಸಮಾನ. ನಿಮ್ಮ ಈ ಅಪಾರವಾದ ಸಹನೆಯೇ ನಿಮ್ಮ ಬಹುದೊಡ್ಡ ತಪಸ್ಸು. ಈ ತಪಸ್ಸಿಗೆ ಒಲಿದು ಬಂದಿರುವ ವರವೇ ಜೂನ್ 14ರ ಗ್ರಹಗತಿಗಳ ಮಹಾಬದಲಾವಣೆ. ಈ ದಿನದಿಂದ ನಿಮ್ಮ ಆಲೋಚನಾ ಲಹರಿ ಬದಲಾಗಲಿದೆ. ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೋ ಅವರೆಲ್ಲರೂ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ಕಾಲವಿದು. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗಲಿದೆ. ಮಾನಸಿಕ ನೆಮ್ಮದಿಯ ವಿಚಾರದಲ್ಲೂ ನೀವು ಉತ್ತುಂಗಕ್ಕೇರಲಿದ್ದೀರಿ. ಜೂನ್ 14ರ ನಂತರ ಪ್ರಪಂಚ ನಿಮ್ಮನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಸತ್ಯ ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ. ಅಂತಿಮವಾಗಿ ಪ್ರೀತಿಯ ಮೀನರಾಶಿಯವರೇ, ಈ ಪ್ರಚಂಡ ಸುನಾಮಿ ನಿಮ್ಮನ್ನು ಕುಗ್ಗಿಸುವುದಕ್ಕಲ್ಲ, ಬದಲಾಗಿ ನಿಮ್ಮೊಳಗಿನ ಬೆರಗುಗೊಳಿಸುವ, ಜಗತ್ತನ್ನೇ ಆಳಬಲ್ಲ, ಸಾಧನೆಯ ಶಿಖರವನ್ನೇ ಏರಬಲ್ಲ ಅಸಲಿ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ಹೆಮ್ಮೆಯಿಂದ ಪರಿಚಯಿಸಲು ಬರುತ್ತಿದೆ. ಆ ಕಪಟ ಶತ್ರುಗಳನ್ನು, ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರನ್ನು ಅವರ ಪಾಡಿಗೆ ಬಿಟ್ಟುಬಿಡಿ. ನಿಮ್ಮ ಗುರಿಯ ಕಡೆಗೆ, ನಿಮ್ಮ ಯಶಸ್ಸಿನ ಕಡೆಗೆ ಮಾತ್ರ ನಿಮ್ಮ ಹದ್ದಿನಂತಹ ದೃಷ್ಟಿ ನೆಡಿ. ನಿಮ್ಮ ಬದುಕಿನಲ್ಲಿ ಒಂದು ಹೊಸ, ಅತ್ಯಂತ ಯಶಸ್ವಿಯಾದ, ಸಕಲ ಸಂಪದ್ಭರಿತವಾದ ಮತ್ತು ಶಾಶ್ವತ ನೆಮ್ಮದಿಯ ಸುವರ್ಣ ಅಧ್ಯಾಯ ಮುಂಬರುವ ಜೂನ್ 14ರಿಂದಲೇ ವಿಜೃಂಭಣೆಯಿಂದ ಶುರುವಾಗಲಿದೆ.
ಈ ಮಾತುಗಳು ನಿಮ್ಮ ಎದೆಯಾಳದ ನಂಬಿಕೆಯನ್ನು ಜಾಗೃತಗೊಳಿಸಿದ್ದರೆ, ನಿಮಗೆ ನಿಮ್ಮ ಗೆಲುವಿನ ಮೇಲೆ, ಆ ಪರಮಾತ್ಮನ ನ್ಯಾಯದ ಮೇಲೆ 100ಕ್ಕೆ 100 ದೃಢವಾದ ವಿಶ್ವಾಸವಿದ್ದರೆ, ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಯಾವುದೇ ರೀತಿಯ ಸಂಕೋಚವಿಲ್ಲದೆ ಪೂರ್ಣ ಆತ್ಮವಿಶ್ವಾಸದಿಂದ, ಅತ್ಯಂತ ಹೆಮ್ಮೆಯಿಂದ ಮತ್ತು ಸಿಂಹದ ಗರ್ಜನೆಯಿಂದ ನನ್ನ ಗೆಲುವು ಖಚಿತ ಎಂದು ಅತಿ ದೃಢವಾಗಿ ಬರೆಯಿರಿ. ಈ ಬ್ರಹ್ಮಾಂಡಕ್ಕೆ ನಿಮ್ಮ ಗೆಲುವಿನ ಸಂದೇಶವನ್ನು ಇಂದೇ ರವಾನಿಸಿ. ನಿಮ್ಮ ಮುಂದಿನ ಭವಿಷ್ಯ ಅತ್ಯಂತ ಉಜ್ವಲವಾಗಲಿ. ನಿಮ್ಮ ಎಲ್ಲ ಒಳ್ಳೆಯ ಆಸೆ, ಆಕಾಂಕ್ಷೆಗಳು, ಕನಸುಗಳು ಶೀಘ್ರವಾಗಿ ಈಡೇರಲಿ ಎಂದು ಆ ಜಗದೊಡೆಯನಾದ ಭಗವಂತನಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ನಿಮ್ಮ ಈ ಹೊಸ ಪಯಣಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭಮಸ್ತು. ವಂದನೆಗಳು.